ಯಾವತ್ತೂ ಅದು ತನ್ನ ಅಂತಿಮವಾಗಿರ್ತಕ್ಕಂಥ ಹಂತವನ್ನು ತಲುಪಿ ನಮಗೆ ನ್ಯಾಯ ಸಿಗಬೇಕಾಗಿತ್ತು. ಆ ಕಾರಣಕ್ಕೋಸ್ಕರವಾಗಿ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅನ್ನೋ ಕೊರಗು ನಮಗೆ ಕಾಡ್ತಾ ಇದೆ. ಈ 6ನೇ ಹಂತದ ಚಳವಳಿಯನ್ನು 2023ನೇ ಇಸ್ವಿಯಿಂದ ಏನು ಶುರು ಮಾಡಿದ್ವಿ, ಸುಮಾರು 12 ಜಿಲ್ಲೆಗಳಲ್ಲಿ 8 ತಿಂಗಳಿಂದ ಹೋರಾಟ ಮಾಡಿದ್ರು. ಇವತ್ತು ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಅಂತ ನಮಗೆ ಕಾಡ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಚುನಾವಣೆ ನಂತರದಲ್ಲಿ ಮತ್ತೆ ಮೀಸಲಾತಿ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳವಳಿಯ ಒಂದು ಕೇಂದ್ರ ಕಚೇರಿಯ ಪೂಜಾ ಸಮಾರಂಭ ಇವತ್ತು ಬೆಳಗಾವಿಯಲ್ಲಿ ಏರ್ಪಡಿಸಲಾಗಿದೆ. ಹಾಗಾಗಿ ಸಹಜವಾಗಿ ನಾವು ಪೂಜಾ ಕಾರ್ಯಕ್ರಮ ಬಂದಿದ್ದೀನಿ. ಹಾಗಾಗಿ ಭಕ್ತರೆಲ್ಲರೂ ಬಂದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಆ ಪೂಜಾ ಸಮಾರಂಭ ಮಾಡಿ ಚುನಾವಣೆ ನಂತರದಲ್ಲಿ ಯಾವ ರೀತಿಯಾಗಿ ಮೀಸಲಾತಿ ಚಳವಳಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಯಾವ ರೀತಿಯಾಗಿ ಸರ್ಕಾರಗಳಿಗೆ ಒತ್ತಡ ಹಾಕೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ನಾವು ಎಲ್ಲರೂ ಮೀಸಲಾತಿ ಕೊಡದೇ ಇದ್ರೆ ನಾವು ತಕ್ಕ ಪಾಠ ಕಲಿಸ್ತೇವೆ ಅಂತ ಹೇಳ್ತೀವಿ ಸಂವಿಧಾನ. ಹೌದೌದು. ಈಗಾಗಲೇ ಅದಕ್ಕೆ ನಾನು ಅದು ಬಾಯ್ಬಿಟ್ಟು ಏನು ಹೇಳಕ್ ಹೋಗಲ್ಲ, ಜನರ ಮನಸ್ಸಿನಲ್ಲಿ ಐತಿ. ಆ ಹಿಂದಿನ ಸರ್ಕಾರದವರು ತಡ ಮಾಡೋದಕ್ಕೆ ಯಾವ ರೀತಿ ಜನ ಉತ್ತರ ಕೊಟ್ಟರು, ಮತ್ತು ಈ ಸರ್ಕಾರ ಬಂದ ಮೇಲೆ ಮೀಸಲಾತಿ ವಿಳಂಬ ಆಗಿದ್ದಕ್ಕೆ ನಿರ್ಲಕ್ಷ್ಯ ಮಾಡೋದಕ್ಕೆ ಜನ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನು ನಾನಂತೂ ಏನು ಹೇಳಕ್ ಹೋಗೋದಿಲ್ಲ, ಅದು ಜನರಿಗೆ ಬಿಟ್ಟಿರ್ತಕ್ಕಂಥ. ಇಲ್ಲ, ನಂದೇನಪ್ಪ ಅಂದರೆ ಈ ಮಲೆ ಮಹದೇಶ್ವರ ಬೆಟ್ಟದಿಂದ ಏನೋ ಪ್ರತಿಜ್ಞಾ ಪಂಚಾಯತ್ ಅಭಿಯಾನ ಮಾಡಿದಾಗ ಒಂದು ಪ್ರತಿಜ್ಞೆ ಮಾಡಿದರು, ಯಾರು ಮೀಸಲಾತಿ ಚಳವಳಿಗೆ ಸಹಕಾರ ಕೊಡ್ತಾರೋ ಅವ್ರಿಗೆ ನೀವು ಸಹಕಾರ ಮಾಡಿರಿ, ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಭಾಷೆ ಇರಲಿ. ಯಾರು ಸ್ಪಂದನೆ ಮಾಡೋದಿಲ್ವೋ ಅವ್ರನ್ನ ಸಹಜವಾಗಿ ನೀವು ತಿರಸ್ಕಾರ ಮಾಡಿರಿ ಅಂತ ನಾನು ಹೇಳ್ಕೊಂತ ಬಂದಿದ್ದೀನಿ. ಆ ಕಾರಣಕ್ಕೋಸ್ಕರವಾಗಿ ಈ ವರ್ಷದಲ್ಲಿ 6ನೇ ಹಂತದ ಹೋರಾಟ ಶುರು ಮಾಡಿದಾಗ ಅದೇ ರೀತಿ ಯಾರು ನಮಗೆ ಸಹಕಾರದ ನಿಪ್ಪಾಣಿಂದ ಶುರು ಆಯಿತು ಹೋರಾಟ, 6ನೇ ಹಂತದ ಹೋರಾಟ. ಅಲ್ಲಿಂದ ಇವತ್ತು ಶುರುವಾಗಿ ಗುಲ್ಬರ್ಗದವರೆಗೆ 12 ಜಿಲ್ಲೆ ಮಾಡಿದ್ದೀವಿ. ಹಾಗಾಗಿ ಈ ಚಳವಳಿಗೆ ನಿಮ್ಮ ಭಾಗದಲ್ಲಿ ಯಾರು ನಮಗೆ ಸಹಕಾರ ಕೊಟ್ಟರೋ ಅವ್ರು ನೀವು ಸಹಕಾರ ಕೊಡ್ರಿ, ಯಾರು ನಮಗೆ ಸಹಕಾರ ಕೊಟ್ಟಿಲ್ವೋ ಅಂಥವ್ರನ್ನ ತಿರಸ್ಕಾರ ಮಾಡುವಂಥ ಕೆಲಸ ಮಾಡಿರಿ. ಅದು ಯಾವುದೇ ಪಕ್ಷನ ಅಂತ ನೋಡೋಕೆ ಹೋಗ್ಬೇಡ್ರಿ, ಯಾವುದೇ ಜಾತಿ ಅಂತ ನೋಡೋಕೆ ಹೋಗ್ಬೇಡ್ರಿ, ನಿಮಗೆ ಗೊತ್ತಿದೆ ಸಮಾಜ ಬಾಂಧವರು. ಅಲ್ಲ, ಈಗ ಪಕ್ಷಗಳ ಮೇಲೆ ನಾನು ಹೇಳಕ್ ಹೋಗಲ್ಲ, ಪಕ್ಷದ ಒಳಗಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾರ್ಯಾರು ಸಹಕಾರ ಕೊಟ್ಟಾರೋ ಅವ್ರಿಗೆ ಆಶೀರ್ವಾದ ಮಾಡ್ರಿ. ಇಲ್ಲ ಅಂದ್ರೆ ಅವಾಗ ಏನಿತ್ತು, ಚುನಾವಣೆ ಸಂದರ್ಭದಲ್ಲಿ ನೀವು ಬೆಳಗಾವಿಯಲ್ಲಿ ಹೋರಾಟ ಶುರು ಮಾಡಿದ ಮೇಲೆ ನಮಗೆ ಸ್ಪಂದನೆ ಸಿಗದೇ ಇದ್ದಾಗ ಸತ್ಯಾಗ್ರಹ ಮಾಡಿದ್ವಿ. ಸತ್ಯಾಗ್ರಹ ಮಾಡಿದ ಮೇಲೆ ಒಂದು ಹಂತಕ್ಕೆ ಎಲ್ಲೇ ಒಂದು ಕಡೆ ಭರವಸೆ ಸಿಗುವಂಥ ಕೆಲಸ ಆಯಿತು. ಆ ಕಾರಣದ ಜನರಿಗೆ ಸತ್ಯಾಗ್ರಹ ಕುಂತ ಸಂದರ್ಭ ಜನರು 3 ತಿಂಗಳೇನೋ ನಾವು ಕುಂತಿದ್ದು ನೋಡಿ ತಮ್ಮದೇ ಆಗಿರ್ತಕ್ಕಂಥ ಪ್ರತಿಕ್ರಿಯೆ ಕೊಟ್ಟರು. ಈ ವರ್ಷ ಶುರು ಮಾಡಿದ ಮೇಲೆ ಯಾವುದೇ ರೀತಿಯಾದ ಸ್ಪಂದನೆ ಸಿಕ್ಕಿಲ್ಲ, ಎಲ್ಲೇ ಒಂದ್ ಕಡೆ ನಿರ್ಲಕ್ಷ್ಯ ಆಗಿದೆ ಅಂತ ನಮಗೆ ಕಾಡ್ತಾ ಇಲ್ಲ. ಕಳೆದ ಬಾರಿ ಅಟ್ಲೀಸ್ಟ್ ಅವರು ರೂಢಿ ಅನ್ನುವಂಥದ್ದು ಏನಾದ್ರು ತಂದು ಮುಗಿಸುವಂತದ್ದನ್ನು ಮಾಡಿದ್ರು. ಈ ಸರಿ ಅದೇ ಬೇಸರ ಇದೆ ನಮಗೆ. 8 ತಿಂಗಳ ಚಳವಳಿ ಮಾಡಿದ್ರು ಸಹ ಉರಿ ಬಿಸಿನಲ್ಲಿ ಕುತ್ಕೊಂಡು ಹೋರಾಟ ಮಾಡಿದ್ರು. ಯಾಕಂದ್ರೆ ನಮಗೆ ಸ್ಪಂದನೆ ಸಿಕ್ಕಿಲ್ಲ ಎನ್ನುವಂತ ಆ ಕೊರಗು ನಮಗೆ ಕಾಡ್ತಾ ಇದೆ, ನಮಗೆ ಕಾಡ್ತಾ ಇದೆ. ಕಳೆದ ಬಾರಿ ಯಾರೇ ಇರಲಿ, ಪಕ್ಷದವರು ಯಾರೇ ಇದ್ರು ಕೂಡ ಸರ್ಕಾರದ ಮಟ್ಟದಲ್ಲಿ ಇದ್ದಾಗ ಗಂಭೀರವಾಗಿ ನೀವು ಚಳವಳಿ ಮಾಡ್ತೇನೆ ಅಂದಾಗ ಗಂಭೀರತೆಯನ್ನು ತೆಗೆದುಕೊಳ್ಳುತ್ತಿದ್ರು. ಈ ಸರ್ಕಾರದಲ್ಲಿ ಯಾವುದು ಕಾಣಿಸ್ತಾ ಇಲ್ಲ. ಸಭೆಯಾದ್ರೂ ಮಾಡಿದ್ರು ಯಾವುದು ಆಗ್ಲೇ ಅವ್ರು ಸಭೆ ಕರಿತೀವಿ ಅಂತ ಹೇಳಿದ್ರು, ಮುಖ್ಯಮಂತ್ರಿ ಸಭೆ ಕರೆದಿಲ್ಲ. ನಾನು ಬಹಳ ಸರಿ ಹೇಳಿದೆ, ಮಾಡಲೇ ಇಲ್ಲ ಅವರು. ಅಂದ್ರೆ ಈ ಸರ್ಕಾರದಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಗಂಭೀರತೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತದೆ. ಮಾಡಬೇಕಾಗಿತ್ತು, ಅವರು ಮಾಡಿಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಮ್ಮ ಜನರಲ್ಲಿ ಅದೊಂದು ನಿರಾಶೆ ಇದೆ. ಹಾಗಾಗಿ ಇದು 12 ಜಿಲ್ಲೆ ಆಗೈತಿ. ಇನ್ನು ಚುನಾವಣೆ ಮುಗಿದ ಇನ್ನ 18 ಜಿಲ್ಲೆಗಳಲ್ಲಿ ಯಾವ ರೀತಿ ಹೋರಾಟ ಮಾಡ್ಬೇಕನ್ನೋ ಬಗ್ಗೆ ಚರ್ಚೆ ಮಾಡಿ. ಇದೊಂದು ಅವಕಾಶ ನಿಮಗೆ ಪಂಚಮಸಾಲಿ ಸಮುದಾಯದ ಜನರಿಗೆ ಸರ್ಕಾರದ ಗಮನ ಸೆಳೆಯಕ್ಕೆ ಅಥವಾ ಸರ್ಕಾರಕ್ಕೆ ಪಂಚಮಸಾಲಿ ಏನನ್ನೋದು ಮುಟ್ಸಕ್ಕೂ ಇದೊಂದು ಅವಕಾಶ ಅಂತ ತಗೊಳ್ತಾರೆ. ಇಲ್ಲ, ನಾನೇನು ಈಗ ಸದ್ಯಕ್ಕೆ ನಾನು ಯಾವುದೇ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ನಾನು ಸುಮ್ಮನೆ ದಿಸ್ತೀನ. ಹಾಗಾಗಿ ನಮ್ದೇನಪ್ಪ ಅಂದ್ರೆ ಒಂದು ಮುಂದೆ ಇನ್ನೇನು ಕೇವಲ ನಾಳೆ ಮುಂದಿನ ತಿಂಗಳು ಎಲೆಕ್ಷನ್ ಮುಗಿದ್ಮೇಲೆ ಈಗ ಗುಲ್ಬರ್ಗ ಜಿಲ್ಲೆವರೆಗೆ ನಮ್ಮ ಹೋರಾಟ ಆಗೈತಿ. ಮುಂದಿನ ಜಿಲ್ಲೆ ಯಾವ ರೀತಿ ಮಾಡಬೇಕು, ಸರ್ಕಾರಕ್ಕೆ ಯಾವ ರೀತಿ ಒತ್ತಡ ಹಾಕ್ಬೋದು ಒಂದು ಚರ್ಚೆ ಮಾಡ್ಲಿಕ್ಕೋಸ್ಕರ ಸಭೆ ಕರೆದಿದ್ವಿ. ಅವರೆಲ್ಲರ ಸಲಹೆ ಸೂಕ್ತ ಇಟ್ಕೊಂಡು ಆಫ್ಟರ್ ಎಲೆಕ್ಷನ್ ಮತ್ತೆ ಯಾವ ರೀತಿ ಹೋರಾಟ ಮಾಡ್ಬೇಕಂತ ತೀರ್ಮಾನ ಮಾಡ್ತೀವಿ. ನೋಡ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಸಲಾತಿ ಚಳವಳಿಯಲ್ಲಿ ತಮ್ಮನ್ನು ತಾವು ತೋರಿಸಿಕೊಂಡಿದ್ರು. ಅವರ ಸಮುದಾಯದ ಹೋರಾಟದಲ್ಲಿ ಭಾಗವಹಿಸಿದ ಕಾರಣಕ್ಕೆ ಅವ್ರನ್ನ ಇಡೀ ಸಮಾಜ ನಮ್ಮವರಂತೇಳಿ ನಾವು ಒಪ್ಕೊಂಡ್ಬಿಟ್ಟಿದ್ವಿ. ಆ ಕಾರಣಕ್ಕೋಸ್ಕರ ಯಾರೋ ಒಬ್ಬರು ಏನೇನೋ ಮಾತಾಡ್ತಾರಂತ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗೋದಿಲ್ಲ. ನಮ್ಮ ಸಮಾಜ ಸಂಘಟಕ್ಕೆ ನಾಳೆ ದಿವಸ ಪ್ರತಿಕ್ರಿಯೆ ಕೊಡ್ತಾರೆ. ಹಾಗಾಗಿ ನಮ್ಮ ಮೀಸಲಾತಿ ಚಳವಳಿ ಅನೇಕ ಜನರು ಹೋರಾಟ ಧುಮಿಸ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಜೊತೆ ಗುರ್ಸ್ಕೊಂಡಿದ್ದಾರೆ, ಹೋರಾಟ ಬೆಂಬಲ ಕೊಟ್ಟರೆ ಅಂತೇಳಿ ಅಂತಂದರೆ ಅವ್ರು ನಮ್ಮವರಾಗಿರೋ ಕಾರಣಕ್ಕೋಸ್ಕರ ಬೆಂಬಲ ಕೊಟ್ಟಿರ್ತಾರೆ, ನಮ್ಮವರ ಸ್ಥಾನಕ್ಕೆ ಹೋರಾಟ ಧುಮುಕಿರ್ತಾರೆ. ಆಗ ವಿನಾಕಾರಣ ಆ ರೀತಿ ಯಾರೂ ಸಹ
ಯಾವುದೇ ರೀತಿ ವಿಷಯಾಂತರ ಮಾಡಿ ಅವ್ರ ಮನಸ್ಸಿಗೆ ನೋವಾಗುವಂತ ಹೇಳ್ಕೊಂಡು ಯಾರು ಸಹ ಕೊಡಬಾರ್ದು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅಲ್ಲ, ನಾನು ಅದ್ರ ಬಗ್ಗೆ ಏನು ಹೇಳಕ್ಕೂ ನನಗೇನಪ್ಪ, ಅಮ್ಮವರು ಇವತ್ತು ಹೋರಾಟಕ್ಕೆ ಧುಮುಕಿದ್ದಾರೆ, ಸ್ಪಂದನೆ ಮಾಡಿದ್ದಾರೆ. ಆ ಒಂದು ಗೌರವ, ಆ ಒಂದು ಅಭಿಮಾನ ಅವ್ರ ಮೇಲೆ ಇದ್ದೇ ಐತಿ. ಆ ಕಾರಣಕ್ಕೋಸ್ಕರವಾಗಿ ಹೋರಾಟದ ಯಾರೇ ಇಲ್ಲ, ಅವರೊಬ್ಬರೇ ಅಂತಲ್ಲ, ಯಾರು ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂಥವ್ರ ಪರವಾಗಿ ಸಮಾಜ ಯಾವತ್ತೂ ಅವ್ರ ಬಗ್ಗೆ ಒಳ್ಳೆ ಅಭಿಮಾನವನ್ನು ಹೊಂದಿರುತ್ತೆ. ಆ ಹಿನ್ನೆಲೆ ಒಳಗೆ ಅವ್ರ ಬಗ್ಗೆ ಏನಾದರೂ ಟೀಕೆ ಟಿಪ್ಪಣಿ ಯಾರೇ ಮಾಡಿದ್ರು ಸಹ ನಮ್ಮ ಸಮಾಜ ಜಿಲ್ಲಾ ಘಟಕದವರು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಅಲ್ಲ, ಈಗ ಇಡೀ ಜಗತ್ತಿಗೆ ಗೊತ್ತಿದೆ, ಮೀಸಲಾತಿ ಹೋರಾಟದಲ್ಲಿ ಯಾರು ಮುಂಚೂಣಿಗದ ಅವರೆಲ್ಲ ನಮ್ಮವರನ್ನ ಕಾರಣಕ್ಕೆ ನಾನು ಸಮಾಜ ಒಪ್ಕೊಂಡೈತಿ. ಅವ್ರು ನಮ್ಮವರಂತ ಗೊತ್ತಾದ್ಮೇಲೆ ಮತ್ತದ್ರ ಬಗ್ಗೆ ಜಾತಿ ಬಗ್ಗೆ ಮಾತಾಡೋದು ಯಾಕೆ, ಎಷ್ಟು ಮಟ್ಟಿಗೆ ಸರಿ, ಅದು ನೋಡೋದೇ ಬೇಡ ಅಂತಿಲ್ಲ. ನಮ್ಮವರಾಗಿ ಕಾರಣಕ್ಕೋಸ್ಕರ ದುಡಿತಾರೆ, ನಮ್ಮವರಾಗಿ ಬೆಂಬಲ ಕೊಟ್ಟರೆ ಅಂದಮೇಲೆ ಮತ್ತೆ ಅವರನ್ನ ಮೂಲ ಕೆದಕುವಂತ ಪ್ರಯತ್ನ ಯಾರು ಸಹ ಮಾಡೋದು ಬೇಡ ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.